ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗೋಲು ಫುಡ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಮನೆಯಲ್ಲಿ ಮಾಡಿರ್ತಕ್ಕಂತಹ ರೊಟ್ಟಿ, ಜೋಳದ ರೊಟ್ಟಿ ಉಳಿದಿದ್ರೆ ಒಂದು 3 ದಿವಸ ಅಥವಾ ಒಂದು 4 ದಿವಸ ಆಗಿದ್ದರೆ ಅವನ್ನು ವೇಸ್ಟ್ ಮಾಡೋಕ್ಕೆ ಮನಸ್ಸಾಗಲ್ಲ. ಸೊ ಈಗ ನಾವು ಆ ಒಣಗಿರೋಂತಹ ಉಳಿದಂತಹ ರೊಟ್ಟಿಗಳನ್ನು ಬಳಸಿಬಿಟ್ಟು ಇನ್ಸ್ಟೆಂಟಾಗಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಆದರೂ ಅಥವಾ ಲಂಚಿಗಾದರೂ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಸೊ ಈಗ ನಾನು ರೆಸಿಪಿನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಒಣಗಿರೋಂತಹ ರೊಟ್ಟಿಗಳನ್ನು ತೊಗೊಂಡಿದ್ದೀನಿ. ಒಂದು 5 ರೊಟ್ಟಿ ಇದೆ. ಸೊ ಇದು ರೊಟ್ಟಿ ಉಳಿದಿತ್ತು, ಹಾಗಾಗಿ ವೇಸ್ಟ್ ಮಾಡೋಕ್ಕಾಗ್ದೇ ಇದರಲ್ಲಿ ನಾನು ಒಗ್ಗರಣೆ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಇವಿಷ್ಟನ್ನು ನಾನು ಮುರಿದು ಈ ರೀತಿ ತುಣುಕುಗಳನ್ನಾಗಿ ಮಾಡಿ ಇಟ್ಕೋತೀನಿ. ಆಲ್ರೆಡಿ ಕಡಕಲಾಗಿದೆ ರೊಟ್ಟಿ. ಚೆನ್ನಾಗಿ ಇದನ್ನು ಮುರ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ ಎತ್ತಿ ಇಟ್ಕೋತೀನಿ. ನೋಡಿ, ಈ ರೀತಿಯಾಗಿ ತುಣುಕುಗಳನ್ನು ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಬೇಕಾಗಿರುವಂಥ ತರಕಾರಿ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜಲ್ಲಿರುವಂತಹ ಈರುಳ್ಳಿ, ಹಾಗೆಯೇ ಮೀಡಿಯಮ್ ಸೈಜಲ್ಲಿರುವಂತಹ 2 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 5ರಷ್ಟು ಹಸಿಮೆಣಸಿನಕಾಯಿ, ಹಾಗೆ ಸ್ವಲ್ಪ ಕರಿಬೇವು. ಬೇಕಿದ್ದರೆ ನಾವು ಕೊತ್ತಂಬರಿ ಸೊಪ್ಪು ಬಳಸ್ಕೋಬಹುದು. ಇಲ್ಲಿ ಇರಲಿಲ್ಲ, ಸೊ ಹಾಗಾಗಿ ನಾನು ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ತರಕಾರಿ ಕಟ್ ಮಾಡೋಕ್ಕಿಂತ ಮುಂಚೆ 1-2 ನಿಮಿಷ ನಾನು ಈರುಳ್ಳಿನ ನೀರಲ್ಲಿ ಡಿಪ್ ಮಾಡಿ ಇಟ್ಕೋತೀನಿ. ಈಗ ನಂತರ ಬೇಕಾಗಿರುವಂಥ ತರಕಾರಿಗಳನ್ನು ಒಂದೊಂದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊತೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಕೆಲವೊಂದು ಸಾರಿ ನಾವು ಮನೆಯಲ್ಲಿ ಮಾಡ್ತಕ್ಕಂತಹ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ಗಳು ಕೆಲವೊಮ್ಮೆ ಬೇಜಾರು ಅನಿಸುತ್ತೆ. ಸೊ ಆಗ ನಾವು ಈ ರೀತಿ ಉಳಿದಂತಹ ರೊಟ್ಟಿನಲ್ಲಿ ಇನ್ಸ್ಟೆಂಟಾಗಿ ಬಹುಬೇಗನೆ ರುಚಿಕರವಾಗಿ ಒಗ್ಗರಣೆ ರೊಟ್ಟಿಯನ್ನು ಮಾಡ್ಕೋಬೋದು. ನಮ್ಮ ಉತ್ತರ ಕರ್ನಾಟಕ ಸೈಡ್ಗಳಲ್ಲಂತೂ ಈ ರೀತಿ ಕಟ್ಕುಲ್ ರೊಟ್ಟಿ ಸ್ಟಾಕ್ ಇದ್ದೇ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಬೇಗನೆ ಫಟಾಫಟ್ ಅಂತ ಹೇಳಿಬಿಟ್ಟು ಈ ರೀತಿ ಒಗ್ಗರಣೆ ರೊಟ್ಟಿಯನ್ನು ನಾವು ಲಂಚ್ಗಾದರೂ ಪ್ರಿಪೇರ್ ಮಾಡ್ಕೋಬೋದು, ಇವನ್ ಡಿನ್ನರ್ಗಾದರೂ ಯೂಸ್ ಮಾಡ್ಬೋದು. ಕೆಲವೊಂದು ಸಾರಿ ಬ್ರೇಕ್ಫಾಸ್ಟ್ಗೂ ಕೂಡ ನಾವು ಹೆಲ್ದಿಯಾಗಿ ಮಾಡ್ಕೋಬೋದು. ಈಗ ನಮಗೆ ಬೇಕಾಗಿರುವಂತಹ ತರಕಾರಿ ರೆಡಿ ಇದೆ. ಈರುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ. ಈಗ ಒಗ್ಗರಣೆ ಮಾಡೋಕ್ಕೆ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಹಾಗೆಯೇ ಸ್ವಲ್ಪ ಬಾಣಲೆ ಕಾದ ನಂತರ ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಸಾಸಿವೆ, ಬೇಕಿದ್ದರೆ ನಾವು ಜೀರಿಗೆಯನ್ನು ಸಹ ಹಾಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ನಂತರ ನಾವು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ನಾನು 2 ಈರುಳ್ಳಿನ ತೊಗೊಂಡಿದ್ದೆ. ಸೊ ಈರುಳ್ಳಿನ ಲೈಟಾಗಿ 1-2 ನಿಮಿಷ ಮೆತ್ತಗಾಗೋವರೆಗೂ ಬೇಯಿಸ್ಕೊತೀನಿ. ನಂತರದಲ್ಲಿ ನಾನು ಸ್ವಲ್ಪ ಟೊಮೆಟೊನ ಸೇರಿಸ್ಕೊತಿದ್ದೀನಿ. ಟೊಮೆಟೊನೂ ಸಹ ಮೆತ್ತಗಾಗೋವರೆಗೂ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಈಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪಿನ ಹಾಕ್ತಿದ್ದೀನಿ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಇಷ್ಟನ್ನು ಹಾಕಿ ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಂತರ ನೆನೆಸಿಟ್ಟಂತಹ ಹುಣಸೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಒಂದು ನಿಂಬೆಹಣ್ಣಿನ ಸೈಜ್ನಲ್ಲಿ ತೊಗೊಂಡಿರ್ತಕ್ಕಂಥ ಹುಣಸೆಹಣ್ಣನ್ನು ನಾನು ರಸ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸೇರಿಸಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸಿ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಈಗ ಮುರಿದು ಇಟ್ಕೊಂಡಿರುವಂತಹ ರೊಟ್ಟಿ ತುಣುಕುಗಳನ್ನು ತೊಗೊಂಡಿದ್ದೀನಿ. ಅದೇ ಬೌಲಿಗೆ ನಾನು ರೊಟ್ಟಿ ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ. ಜಾಸ್ತಿ ಹೊತ್ತು ನೆನೆಸಿ ಇಡೋ ಹಾಗಿಲ್ಲ. ಆಗ್ತಾನೆ ನಾವು ನೀರು ಹಾಕಿ ಆಗಲೇ ನೆನೆಸಿ ತೆಗಿಬೇಕಾಗುತ್ತೆ. ಈ ರೀತಿ ಲೈಟಾಗಿ ನೆನೆದ್ರೆ ಸಾಕು. ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ. ಈಗ ನಾವು ಒಗ್ಗರಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ರೊಟ್ಟಿ ತುಣುಕುಗಳನ್ನು ನೆನೆಸಿ ಹಾಕಿದರೆ ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಗ್ಯಾಸ್ ಸ್ಟವನ್ನು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಸಾಲೆ ಜೊತೆಗೆ ರೊಟ್ಟಿಯನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಹಿಡದೇ ಇರೋ ರೀತಿ ಕಂಟಿನ್ಯೂಸ್ ಆಗಿ ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ನಾವು ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷ 1-2 ನಿಮಿಷ ಬಿಟ್ಟರು ಸಾಕು. ಒಗ್ಗರಣೆ ರೊಟ್ಟಿ ರೆಡಿ ಆಗುತ್ತೆ. 2 ನಿಮಿಷದ ನಂತರ ನಾನು ಓಪನ್ ಮಾಡ್ತಾ ಇದ್ದೀನಿ. ರೊಟ್ಟಿ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದನ್ನು ಸರ್ವ್ ಮಾಡ್ಕೋಬೋದು. ನೋಡಿದ್ರಲ್ಲ, ಇನ್ಸ್ಟೆಂಟಾಗಿ ಉಳಿದಂತಹ ರೊಟ್ಟಿನಲ್ಲಿ ಯಾವ ರೀತಿಯಾಗಿ ಒಂದು ಒಳ್ಳೆ ಡಿಶ್ ರೆಡಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ತಿನ್ನಲಿಕ್ಕೂ ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ಬೇಗನೂ ಸಹ ನಾವು ಮಾಡ್ಕೋಬಹುದು. ಡಿನ್ನರ್ಗೆ, ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ಗೂ ಕೂಡ ಇದು ಒಳ್ಳೆಯದಾದಂತಹ ಆಹಾರ. ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ. ನನ್ನ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೀವು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ.